ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ನೋಡಿ ಆರ್ಗ್ಯಾನಿಕ್ ಅರಿಶಿನ ಮಾಡೋದು ಹೇಗೆ ಅಂತ ನೋಡೋಣ. ಮನೆಯಲ್ಲೇ ಮಾಡ್ಕೊಳ್ಬೋದು, ಕೆಮಿಕಲ್ ಬಳಸ್ತೇನೆ. ನೋಡಿ ತುಂಬ ಚೆನ್ನಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಈ ಥರ ಅರಿಶಿನ ನಾವು ಮನೆಯಲ್ಲಿ ಪಾಟ್ಗಳಲ್ಲೇ ಬೇಕಾದರೆ ಹಾಕ್ಕೊಳ್ಬೋದು, ಜಾಗ ಇಲ್ಲಾಂದರೆ ಮನೆ ಮುಂದೆ ಜಾಗ ಇದ್ದರೆ ಈ ಥರ ಅರಿಶಿನ ಹಾಕ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಹೇಗೆ ಮಾಡೋದು ಅಂತ ನೋಡಿ, ನೀಟಾಗಿ ತೊಳೆದು ಈ ಥರ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದು ಮುಳುಗೋ ಅಷ್ಟು ನೀರು ಹಾಕಬೇಕು. ಕುಕ್ಕರಲ್ಲಿ ಹಾಕಿಲ್ಲ ಅಂದರೆ ಒಂದು ಪಾತ್ರೆಯಲ್ಲಿ ಹಾಕಿ ಒಂದು 10-15 ನಿಮಿಷ ಬೇಯಿಸಿದ್ರೆ ಆಗುತ್ತೆ. ಅಷ್ಟು ಟೈಮ್ ಬೇಡ ಅಂದರೆ ಕುಕ್ಕರಲ್ಲಿ ಒಂದು ವಿಷಲ್ ಹಾಕಿಸಿದ್ರೆ ಸಾಕಾಗುತ್ತೆ. ನೋಡಿ ಮುಳುಗೋಷ್ಟು ನೀರು ಹಾಕಬೇಕು. ನೋಡಿ ಈಗ ಕುದೀತಾ ಇದೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ನೋಡಿ ಒಂದು ವಿಷಲ್ ಬಂದರೆ ಸಾಕು. ನೋಡಿ ಒಂದು ವಿಷಲ್ ಆಗಿದೆ. ನೋಡಿ ಈ ಥರ ಬೆಂದಿದೆ. ಈ ಪಾತ್ರೆಯಲ್ಲಾದರೆ ಒಂದು 10-15 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ ಈಗ ಇದನ್ನು ತೆಗೆದು ನೋಡಿ ಒಂದು ತಣ್ಣೀರು ಇಟ್ಕೊಂಡು ಒಂದು ಬೌಲಲ್ಲಿ ತಣ್ಣೀರಿಗೆ ಹಾಕ್ಕೊಳ್ಬೇಕು. ಅದು ಸ್ವಲ್ಪ ತಣ್ಣಗಾಗಬೇಕು. ನೋಡಿ ತಣ್ಣಗಾಗಿದೆ. ನೋಡಿ ಈಗ ಇದನ್ನು ಮೇಲೆ ಸಿಪ್ಪೆ ತೆಗಿಬೇಕು. ಒಂದು ಚಾಕು ಸಹಾಯದಿಂದ ಏನಾದರೂ ತೆಗಿಬೋದು, ಇಲ್ಲ ಅಂದ್ರೆ ನಾವು ಸೌತೆಕಾಯಿ ಎಲ್ಲ ಎರಿತೀವಲ್ಲ ಆ ಥರ ಇದರಲ್ಲಿ ಲೈಟಾಗಿ ಮೇಲೇನೆ ಇದು ಮಾಡಿದ್ರೆ ನೀಟಾಗಿ ಸಿಪ್ಪೆ ಎಲ್ಲ ತೆಗಿಬೋದು. ನೋಡಿ ಈ ಥರ ನೀಟಾಗಿ ನಿಧಾನಕ್ಕೆ ಈ ಥರ ಸಿಪ್ಪೆ ಎಲ್ಲ ತೆಗೆದು ನೋಡಿ ಇನ್ನೊಂದು ತೋರಿಸ್ತೀನಿ. ಲೈಟಾಗಿ ಮೇಲೇ ಎರಿಬೇಕು, ಜಾಸ್ತಿ ಇದು ಮಾಡಿದ್ರೆ ಒಳಗಡೆದೆಲ್ಲ ಅರಿಶಿನ ಎಲ್ಲ ವೇಸ್ಟ್ ಆಗುತ್ತೆ. ನೋಡಿ ಈ ಥರ ನಾನು ಎಲ್ಲನೂ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಆಗುತ್ತೆ. ನೀಟಾಗಿ ಸಿಪ್ಪೆ ತೆಗೆದ್ರೆ ನೋಡಿ ಈಗ ಇದನ್ನು ಒಂದು ಕೊಬ್ಬರಿ ತುರ್ಬೋದ್ರಲ್ಲಿ ತುರ್ಕೊಳ್ಬೇಕು. ನೋಡಿ ಸಣ್ಣದು ಓಲ್ಗಿಂತ ಸ್ವಲ್ಪ ದೊಡ್ಡದು ಓಲ್ ಇರುತ್ತಲ್ಲ ಅದರಲ್ಲಿ ತುರ್ಕೊಂಡ್ರೆ ಬೇಗ ಆಗುತ್ತೆ. ನೀವು ಈ ಥರ ಮಾಡೋದ್ರಿಂದ ನಾವೇನಾದರೂ ಮುಖಕ್ಕೆಲ್ಲ ಹಚ್ಕೊಂಡ್ರೂ ಏನು ಪ್ರಾಬ್ಲಮ್ ಆಗೋಲ್ಲ, ಏನು ಕೆಮಿಕಲ್ಸ್ ಇರೋಲ್ಲ, ಆರ್ಗ್ಯಾನಿಕ್ಕು. ನಾವು ಮನೆಯಲ್ಲೇ ಮಾಡಿದ್ದೀವಿ ಅನ್ನೋ ಖುಷಿನೂ ಇರುತ್ತೆ. ನೋಡಿ ಈ ಥರ ಎಲ್ಲ ತುರ್ಕೊಳ್ಬೇಕು. ದೊಡ್ಡ ಓಲ್ ಇರೋದ್ರಲ್ಲಿ ತುರಿದ್ರೆ ಬೇಗ ಆಗುತ್ತೆ. ಹುಷಾರಾಗಿ ನೋಡಿಕೊಂಡು ಕೈ ಸ್ವಲ್ಪ ಈ ಥರ ತುರ್ಕೊಳ್ಬೇಕು. ನೋಡಿ ಈಸಿನೇ ಆಗುತ್ತೆ, ಸಿಪ್ಪೆ ತೆಗ್ದಿರ್ತೀವಿ, ಹಸಿದಿರುತ್ತಲ್ವಾ ಬೇಗನೆ ಆಗುತ್ತೆ. ನೋಡಿ ಕ್ಯಾರೆಟ್ ತುರಿ ಥರ ಕಾಣ್ತಾ ಇದೆ. ಈ ಥರ ಎಲ್ಲ ತುರ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಆರೋಕ್ಕೆ ಬಿಡಬೇಕು. ನೀವು ಬಿಸಿಲಲ್ಲೇ ಹಾಕಬೇಕು ಅಂತೇನೂ ಇಲ್ಲ, ಫ್ಯಾನ್ ಗಾಳಿಲೇ ಹಾಕಿದ್ರೆ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಒಣಗುತ್ತೆ. ನೋಡಿ ಅರ್ಧ ಎಲ್ಲ ಒಣಗಿದೆ, ಫ್ಯಾನ್ ಗಾಳಿನಲ್ಲೇ ಈ ಥರ ಆಗಿದೆ. ಫ್ಯಾನ್ ಕೆಳಗಡೆ ಇಟ್ಟರೆ ಒಂದು ಸ್ವಲ್ಪ ಬಿಸಿಲಲ್ಲಿ ಇಟ್ಟರೆ ನೋಡಿ ಈ ಥರ ಆಗುತ್ತೆ.
ಫ್ಯಾನ್ ಕೆಳಗಡೆ ಇಟ್ಟು ಆರಿಸಿ ಒಂದು ದಿವಸ ಬಿಸಿಲಲ್ಲಿ ಈ ಥರ ಇಟ್ಟರೆ ನೋಡಿ ಚೆನ್ನಾಗಿ ಡ್ರೈ ಆಗಿದೆ, ಎಲ್ಲೂ ತೇವಾಂಶ ಏನಿಲ್ಲ. ಚೆನ್ನಾಗಿ ಒಣಗಿದ್ರೆ ನಾವು ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿ ಪೌಡ್ರ್ ಬರುತ್ತೆ, ತೇವ ಇದ್ದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೋಡಿ ಈ ಥರ ಒಣಗಬೇಕು. ನೋಡಿ ಈಗ ಒಂದು ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡು ಪೌಡ್ರ್ ಮಾಡ್ತೀವಲ್ಲ ಆ ಥರ ಜಾರ್ ತೊಗೊಳ್ಬೇಕು. ನೋಡಿ ಈ ಥರ ಹಾಕ್ಕೊಂಡು ನೋಡಿ ಇದನ್ನ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ ಪೌಡ್ರ್ ಆಗಿದೆ. ನೋಡಿ ನುಣ್ಣಗೆ ಬಂದಿದೆ, ಚೆನ್ನಾಗಿ ಒಣಗಿದ್ರೆ ಚೆನ್ನಾಗಿ ನುಣ್ಣಗೆ ಬರುತ್ತೆ. ನೋಡಿ ಕೆಮಿಕಲ್ಸ್ ಇಲ್ಲ ಏನಿಲ್ಲ, ಮನೆಯಲ್ಲೇ ಮಾಡಿರೋನ್ನ ಖುಷಿನೂ ಇರುತ್ತೆ. ನೋಡಿ ಈ ಥರ ಒಂದು ಜರಡಿಯಲ್ಲಿ ಹಾಕ್ಕೊಂಡು ಈ ಥರ ಜರಡಿ ಮಾಡ್ಕೊಳ್ಬೇಕು. ಮೇಲೆ ಥರ ಸ್ವಲ್ಪ ಒಟ್ಟು ಥರ ಇದ್ರೆಲ್ಲ ಮೇಲೆ ಬಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೈಸಾಗಿ ಬಂದಿದೆ. ನಾವು ಅಂಗಡೀಲಿ ತಂದರೆ ಯಾವ ಥರ ಇರುತ್ತೋ ಅಷ್ಟೇ ನೈಸಾಗಿದೆ. ಅಂದರೆ ಪ್ಯೂರ್ ಅರಿಶಿನ ಇದು, ಏನು ಕೆಮಿಕಲ್ಸ್ ಏನು ಬಳಸ್ತೀರ, ಮನೇಲೇ ಈ ಥರ ಮಾಡ್ಕೊಳ್ಬೋದು. ನೋಡಿ ತುಂಬ ಚೆನ್ನಾಗಾಗಿದೆ. ಅರಿಶಿನ ಏನಾದರೂ ಇದ್ದರೆ ವೇಸ್ಟ್ ಮಾಡಬೇಡಿ, ಈ ಥರ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.